ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಪೋರ್ಟರಿಂದ ಒಂದು ಆರ್ಡರ್ ಬರುತ್ತೆ, ಆ ಪಿಕಪ್ಪಿಗೆ ಹೋಗಿರ್ತೀನಿ. ಅಲ್ಲಿ ಒಬ್ಬರು ಸೆಕ್ಯೂರಿಟಿಯನ್ನು ಕೂಡ ಝೊಮ್ಯಾಟೊ ಮಾಡ್ತಾ ಇರ್ತಾರೆ. ಅವರು ಝೊಮ್ಯಾಟೊನ ತುಂಬ ಚೆನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ. ಯಾವ ಥರ ಬಳಸ್ಕೊಳ್ತಾರೆ ನೋಡೋಣ. ಇನ್ನು ಇವತ್ತು ಬಂದಿರೋದು ಇದು. ಯಾವ್ದು ಮಾಡ್ಕೊಂಡಿದ್ರಿ? ಟೊಮೊಟೊ ಇದೆ. ನಿಮ್ಮ ಝೊಮ್ಯಾಟೊ ಐಡಿ ಇದೆಯಾ ನಿಮ್ಮದು? ಹೌದು. ಈ ದೊಡ್ಡಬಳ್ಳಾಪುರದಲ್ಲಿ ಝೊಮ್ಯಾಟೊ ಅಷ್ಟಾಗಿ ಓಡ್ತದ? ಟ್ರೈ ಮಾಡಿ. ದೊಡ್ಡಬಳ್ಳಾಪುರ ಇಲ್ಲ, ನಾನು ಯಲಹಂಕ ಝೋನ್. ಯಾವುದು ಬ್ರೋ? ಯಲಹಂಕ ಝೋನ್. ಯಲಹಂಕನಾ? ನಾನು ದೊಡ್ಡಬಳ್ಳಾಪುರದಲ್ಲಿ ಈಗ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ಸ್ವಿಗ್ಗಿ ಝೊಮ್ಯಾಟೊ ಯಲಹಂಕದಿಂದನೇ ತೋರಿಸ್ತಾ ಇದೆ, ದೊಡ್ಡಬಳ್ಳಾಪುರ ತೋರಿಸ್ತಾ ಇಲ್ಲ. ಅದು ಇಲ್ಲ, ಈಗ ದೊಡ್ಡಬಳ್ಳಾಪುರ ಝೋನ್ ಇದೆ. ಹಾಂ, ಆರ್ಡ್ರಿನ ಅಷ್ಟೊಂದಿಲ್ಲ. ಆರ್ಡ್ರ್ ಇಲ್ಲ, ಆಫರ್ ಕೊಡಲ್ಲ ಇಲ್ಲಿ. ನೋಡಿ, ಪವರ್ ಬ್ಯಾಂಕ್ ತರಿಸಿದ್ದಾರೆ. ಆಮೇಲೆ ಝೊಮ್ಯಾಟೊದಲ್ಲಿ ಇಯರ್ಫೋನ್ ಕೂಡ ಬುಕ್ ಮಾಡಿದ್ದಾರೆ. ಅಂದರೆ ನಾನು ವೀಡಿಯೋ ಮಾಡಿದ್ನಲ್ಲ ಪವರ್ ಬ್ಯಾಂಕ್ ಬಗ್ಗೆ, ಆ ವಿಡಿಯೋ ನೋಡ್ಬಿಟ್ಟು ಅವ್ರು ಹೇಳಿದ್ರು ನಾನು ಕೂಡ ತರಿಸಿದ್ದೀನಿ, ಪವರ್ ಬ್ಯಾಂಕ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಾನ್ವರ್ಸೇಷನ್ ಅಲ್ಲಿಗೆ ಸ್ಟಾರ್ಟ್ ಆಗಿದ್ದು. ಅಂದರೆ ಪವರ್ ಬ್ಯಾಂಕು ಕೂಡ ನನ್ನ ಹತ್ರ ಇದೆ, ಆಮೇಲೆ ಝೊಮ್ಯಾಟೊದು ಇಯರ್ಫೋನ್ ಕೂಡ ನನ್ನ ಹತ್ರ ಇದೆ. ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇಯರ್ಫೋನ್ ಇವತ್ತು ಬುಕ್ ಮಾಡಿರೋದು, ಇನ್ನೂ ಇವತ್ತು ಬಂದಿದೆ ಅಂತ ಹೇಳಿದ್ರು. ಬಟ್ ಪವರ್ ಬ್ಯಾಂಕ್ ಅವ್ರ ಹತ್ರ ಮುಂಚೆನೂ ಇದೆಯಂತೆ. ಪವರ್ ಬ್ಯಾಂಕ್ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ಅಂತ ಹೇಳಿದ್ರು. ವಿಡಿಯೋ ನೋಡಿದೆ. ಹಾಂ, ವಿಡಿಯೋ ನೋಡಿ ಹೌದಾ ನೋಡೋಣ ಒಂದ್ಸಲ ನಾನು ಇದು ಮಾಡೋಣ ಅಂತ ಅದೇ ಪವರ್ ಬ್ಯಾಂಕ್ ಬುಕ್ ಮಾಡಿದ್ದೆ. ಮಾಡಿದ್ರೆ ಪವರ್ ಬ್ಯಾಂಕು? ಪವರ್ ಬ್ಯಾಂಕ್ ಮಾಡಿದೆ ಈಗ ನಿನ್ನೆ. ಹಾಂ, ಇದು ನಿನ್ನೆ ಬಂದಿದ್ದು, ಇನ್ನೂ ಇವತ್ತು ನಾನು ರಿಸೀವ್ ಮಾಡಿದ್ದೀನಿ ಅಷ್ಟೇ. ನೋಡೋಣ ಕ್ವಾಲಿಟಿ ಹೆಂಗಿರುತ್ತೆ ಅಂತ. ಹೌದು, ಪವರ್ ಬ್ಯಾಂಕ್ ಚೆನ್ನಾಗಿದೆ, ಪರವಾಗಿಲ್ಲ. ಹಾಂ, ಯೂಸ್ ಮಾಡ್ತಾಯಿದ್ದೀರಾ? ಮಾಡ್ತಾ ಇದ್ದೀನಿ ಆಲ್ರೆಡಿ. ಅದೇ ನಾನು ಪಾರ್ಟ್ ಟೈಮ್ ಜಾಬ್ ಹೋಗ್ತಿದ್ದೀನಲ್ಲ. ಬಟ್ಟೆ ಮಾಡ್ತೀರಾ? ಎಲ್ಲಿ? ಯಲಹಂಕದಲ್ಲೇ ಮಾಡ್ತೀರಾ? ಹಾಂ, ಇದೆ. ಅಂದರೆ ಈವ್ನಿಂಗ್ ಮಾತ್ರ ಮಾಡ್ತೀರಾ ಬ್ರೋ ನೀವು? ಅಯ್ಯೋ ಇಲ್ಲ, ಹಂಗಿಲ್ಲ. ಹ್ಞೂ, ಶಿಫ್ಟ್ ಯಾವಾಗಿದೆಯೋ ಹಂಗೆ? ನೆನ್ನೆ, ಇದು ನೆನ್ನೆದು. ಒಂದಿನ ಮಾಡಿದ್ದೀರಾ? ಎಷ್ಟು ಗಂಟೆವರೆಗೂ ಮಾಡಿದ್ರಿ? ಇದು ಹೋದ್ವಾರದ್ದು ಪೇ ಔಟು. 2079 ಆಗಿದೆ. ಅಲ್ಲ, ಅದರಲ್ಲಿ ನಾನು ಇಷ್ಟಾಗಿದೆ, ಅರ್ನಿಂಗ್ಸ್ ಇಷ್ಟಾಗಿದೆ. ಹಾಂ, ಕರೆಕ್ಟ್ ಡಿಡಕ್ಷನ್ ಆಯ್ತಲ್ವಾ? ಹಂಗಾಗಿ ನಾವು ಪಾರ್ಟ್ ಟೈಮ್ ಹೋಗ್ತಾ ಇರ್ತೀನಿ. ಹಾಂ, ಪಾರ್ಟ್ ಟೈಮೇ ಬೆಸ್ಟ್ ಬ್ರೋ. ಫುಲ್ ಟೈಮ್ ಮಾಡೋದಕ್ಕಿಂತ ಫಸ್ಟ್ ಶಿಫ್ಟ್ ಇಲ್ಲಿ, ಇವತ್ತು ಫಸ್ಟ್ ಶಿಫ್ಟ್ ಇದೆ. ಈ ವೀಕೆಲ್ಲ ಹೋಗ್ತೀನಿ ನಾನು. ಹಾಂ, ಇವತ್ತೆಲ್ಲ ಹೋಗ್ತೀರಾ? ನೆಕ್ಸ್ಟ್ ವೀಕು ನೈಟ್ ಇರುತ್ತೆ. ಹಾಂ, 12 ಗಂಟೆಗೆ ಹೋಗಿ 7 ಗಂಟೆವರೆಗೂ ಲಾಗಿನ್ ಇರುತ್ತೆ. 12 ಗಂಟೆ 7 ಗಂಟೆವರೆಗೂ ಇರ್ತೀರಾ? ಹಾಂ, ಅದು ನೆಕ್ಸ್ಟ್ ವೀಕು ಸೆಕೆಂಡ್ ಇರುತ್ತೆ. ಹಾಂ, ಬೆಳಗ್ಗೆ 4 ಗಂಟೆಗೆ ಹೋಗ್ಬಿಟ್ಟು 12 ಗಂಟೆಗೆ ಕ್ಲೋಸ್. ಹಂಗೆ ಅವ್ರು ಕೊಡಲಿಲ್ಲ. ನೋಡಿ, ವಿಡಿಯೋ ಏನು ಮಾಡಬೇಕಾಗಿರಲ್ಲ, ಬಟ್ ಇವ್ರು ಮಾಡ್ತಾ ಇರೋಂಥ ರೀತಿ ಮತ್ತು ಇವ್ರು ಯೂಸ್ ಮಾಡ್ಕೊತಾ ಇರಲ್ಲ ಝೊಮ್ಯಾಟೊನ, ಅದು ನನಗೆ ತುಂಬ ಇಷ್ಟ ಆಯಿತು. ನೋಡಿ, ಝೊಮ್ಯಾಟೊನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಇವರು. ಏನಕ್ಕೆ ಅಂತಂದರೆ ಒಂದು ಪಾರ್ಟ್ ಟೈಮ್ ಆಗಿನೇ ಮಾಡಬೇಕು. ಈಗ ಝೊಮ್ಯಾಟೊನೇ ಹೇಳ್ತಾ ಇಲ್ಲ, ಸ್ವಿಗ್ಗಿ ಇದು ಯಾವುದೇ ತೊಗೊಳ್ಳಿ, ನೀವು ಯಾವುದೇ ಕಂಪ್ನಿಗೆ ಹೋದರೂ ಡೆಲಿವರಿ ಜಾಬ್ ನಾವು ಮಾಡ್ತಾಯಿದ್ದೀವಿ ಅಂತ ಅಂದರೆ ಆಲ್ಮೋಸ್ಟ್ ಪಾರ್ಟ್ ಟೈಮ್ ಮಾಡೋಕ್ಕೆ ನಾವು ಟ್ರೈ ಮಾಡಬೇಕು. ಫುಲ್ ಟೈಮ್ ಮಾಡಬೇಕು. ಯಾವಾಗ ಗೊತ್ತಾ, ತುಂಬ ಕಷ್ಟ ಇರುತ್ತೆ, ತುಂಬ ಪ್ರಾಬ್ಲಮ್ಸ್ ಇದೆ ಅಂದಾಗ ಒಂದು 3 ತಿಂಗಳು ಬಂದುಬಿಟ್ಟು ಲಾಗಿನ್ ಅವರ್ ಜಾಸ್ತಿ ಕೊಡಬೇಕಾಗುತ್ತೆ. ಅವಾಗ ಲಾಗಿನ್ ಅವರ್ ಕೊಟ್ಟು ಒಂದು ಅರ್ನಿಂಗ್ ಮಾಡ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕು. ಅದು ಬಿಟ್ಟು ನಾನು ಲೈಫ್ ಟೈಮ್ ಫುಲ್ಲು ಬರೀ ಡೆಲಿವರಿ ಜಾಬಲ್ಲೇ ಇರ್ತೀನಿ ಅಂತ ಹೇಳೋಕ್ಕಲ್ಲ. ಯಾವಾಗ ಏನಾಗುತ್ತೆ ಅನ್ನೋದು 100% ಯಾರಿಗೂ ಕೂಡ ಗೊತ್ತಿರಲ್ಲ. ಆಮೇಲೆ ನೋಡಿ, ಇದರಲ್ಲಿ ಇವ್ರಿಗೆ ಲೈಫ್ ಸೆಕ್ಯೂರಿಟಿನೇ ಇರುತ್ತೆ. ಈಗ ಜಾಬ್ ಬಂದು ಮಾಡ್ಕೊಂಡೆ ಆಮೇಲೆ ಪಾರ್ಟ್ ಟೈಮ್ ಮಾಡಿಕೊಂಡ್ರೆ ಈ ಕಡೆ ಜಾಬಲ್ಲಿ ಲೈಫ್ ಸೆಕ್ಯೂರಿಟಿ ಇರುತ್ತೆ, PF ESI ಎಲ್ಲ ಸಿಗ್ತಾ ಇರುತ್ತೆ. ಬಟ್ ನೀವು ಅದೇ ಡೆಲಿವರಿ ಜಾಬಲ್ಲಿ ಒಂದರಲ್ಲೇ ಮಾಡ್ತಾಯಿದ್ದೀರಾ ಅಂತ ಅಂದರೆ ಯಾವುದೇ ಆದಂಥ ಲೈಫ್ ಸೆಕ್ಯೂರಿಟಿ ಇರಲ್ಲ, PF ಇರಲ್ಲ, ESI ಇರಲ್ಲ, ಏನೂ ಇರಲ್ಲ. ಅದರಿಂದಾಗಿ ನೋಡಿ, ಈ ಥರ ಒಂದು ಕಂಪ್ನಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಜೊತೆಯಲ್ಲಿ ನಾವೇನಾದ್ರು ಪಾರ್ಟ್ ಟೈಮ್ ಮಾಡ್ತೀವಿ ಅಂತ ಅಂದರೆ ಸೊ ಒಂದು ಫುಡ್ಡು ಡೆಲಿವರಿ ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ತೀನಿ. ಬಟ್ ಫುಲ್ ಟೈಮಿಗೆ ಅಷ್ಟೊಂದು ವರ್ತಲ್ಲ ಅದು. ತುಂಬ ಲಾಗಿನ್ ಅವರ್ ಕೊಡಬೇಕು, ತುಂಬ ಪ್ರೊಸೀಜರ್ ಇದೆ, ತುಂಬ ಕಂಡೀಷನ್ ಇರೋಬರೋ ಕಂಡೀಷನ್ಗಳೆಲ್ಲ ಆಗ್ತಾನೆ. ಅದರಿಂದಾಗಿ ಆರಾಮಾಗಿ ನೋಡಿ 7 ಗಂಟೆಯಿಂದ 11 ಗಂಟೆವರೆಗೂ ಫಸ್ಟ್ ಶಿಫ್ಟ್ ಇದ್ದಾಗ ನೈಟ್ ಹೊತ್ತು ಹೋಗ್ತಾರೆ. ಅಕಸ್ಮಾತ್ ಏನಾದ್ರು ಸೆಕೆಂಡ್ ಶಿಫ್ಟ್ ಇದ್ದ ಅಂದರೆ ಬೆಳಗ್ಗೆ ಹೋಗಿ ಪಾರ್ಟ್ ಟೈಮಲ್ಲೇ ಒಂದೇ ಒಂದು 3 ಅವರ್ 4 ಅವರ್ ಡ್ಯೂಟಿ ಮಾಡ್ತಾರಂತೆ ಇವರು. ಒಂದು 3 ಅವರ್ 4 ಅವರ್ ಡ್ಯೂಟಿಲೇ ಇವ್ರು ಏನಿಲ್ಲ ಅಂತ ಅಂದರು ಒಂದು ವಾರಕ್ಕೆ 3,500 ಇಲ್ಲ ಅಂತ ಅಂದರೆ 3,000 ಈ ಥರ ಅರ್ನಿಂಗ್ ಮಾಡ್ಕೊಂಡು ಸೊ ಲೈಫ್ ಲೀಡ್ ಮಾಡ್ತಾರೆ. ಸೊ ನನಗೆ ಇದು ಇಷ್ಟ ಆಯಿತು, ಬೇಕು ಅಂತವ್ರು ಬಳಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿರೋದು. ಸೊ ಒಂದು ಮೋಟಿವೇಶನಾಗಿ ತೊಗೊಂಡು ನೀವು ಈಗ ಸ್ವಿಗ್ಗಿ ಝೊಮ್ಯಾಟೊ ಅಂದರೆ ನೀವು ಕಂಪಲ್ಸರಿ ಅದರಲ್ಲೇ ಮಾಡಬೇಕು ಅನ್ನೋದಿಲ್ಲ. ಸೊ ಟ್ರೈ ಮಾಡಿ, ಬೇರೆ ಕಡೆ ಕಂಪ್ನಿಗಳಲ್ಲಿ ಕೆಲಸ ಮಾಡೋಕ್ಕೆ ಟ್ರೈ ಮಾಡಿ. ಯಾವ್ದಾರು ಒಂದು ಕಂಪ್ನಿಲಿ ನಿಮಗೆ ಸಿಗುತ್ತೆ ಅಂತ ಅಂದರೆ ಒಂದು ಲೈಫ್ ಸೆಕ್ಯೂರಿಟಿ ಅಂತ ಇರುತ್ತೆ. ನೋಡಿ, ಇಲ್ಲಿ ಮೇಯ್ನ್ ಫೋಕಸ್ ನಾನು ಮಾಡ್ತಾ ಇರೋದು ಸೆಕ್ಯೂರಿಟಿ ಬಗ್ಗೆ. ಇವತ್ತು ನಾವು ಬರ್ತೀನಿ, ನಾನು ಇವತ್ತಿನ ಮಾತ್ರ ಯೋಚನೆ ಮಾಡ್ತೀನಿ ಅನ್ನೋರಾದರೆ ಬೇಕಾದ್ರೆ ಫುಲ್ ಟೈಮ್ ಬೇಕಾದ್ರೆ ಸ್ವಿಗ್ಗಿ ಝೊಮ್ಯಾಟೊನೇ ಮಾಡ್ಬೋದು. ಬಟ್ ಮುಂದೆ ನಮ್ಮ ಲೈಫಿಗೆ ಒಂದು ಸೆಕ್ಯೂರಿಟಿ ಬೇಕು ಅಂತ ಅಂದರೆ ಸ್ವಿಗ್ಗಿ ಝೊಮ್ಯಾಟೊ ಬಿಟ್ಬಿಟ್ಟು ಯಾವ್ದಾದ್ರು ಒಂದು ಕಂಪ್ನಿಗೆ ಹೋಗ್ಬಿಟ್ಟು ಒಂದು ಪಾರ್ಟ್ ಟೈಮ್ ಆಗಿ ಮಾಡೋದು ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಇದು. ಸೊ ಒಬ್ಬೊಬ್ಬರು ಅನಿಸಿಕೆ ಒಂದೊಂದು ಇರುತ್ತೆ. ಸೊ ನನ್ನ ಅನಿಸಿಕೆ ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅಂತ ಅನ್ನಿಸ್ತು. ಏನಕ್ಕೆ ಅಂತಂದರೆ ಇವ್ರು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊತಾರೆ. ಈ ಥರ ಯೂಸ್ ಮಾಡ್ಕೊಬೇಕು ನೀವು ಕೂಡ ಅನ್ನೋದೊಂದೇ ನನ್ನ ಮೈಂಡ್ ಸೆಟಲ್ಲಿ ಬಂದಿರೋದು. ಅದರಿಂದಾಗಿ ಈ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬೈ ಗೈಸ್.